ಹಾಗೆ ಅಣ್ಣವರು ಅದೇ ಥರ ಏನೇನೋ ವಿಷಯಗಳಾದರೂ ಕೂಡ ಅಣ್ಣವರು ವರ್ಧಣ್ಣ ಇಲ್ಲ ಬೇಡ ಬೇಡ ಹುಡುಗ ಮಾಡ್ತಾನೆ ಬಿಟ್ಬಿಡಿ ಅಂತ. ಅವಾಗೆಲ್ಲ ಒಂಚೂರು ಅದೊಂಥರ ಬೇರೆ ಥರ ಇತ್ತಲ್ಲ ಸಿನಿಮಾ, ಎಲ್ರಿಗೂ ಏನು ಮಾಡ್ತಾ ಇದ್ದಾನೆ ಇವನು ಅಂತ, ಏನೇನೋ ಹುಚ್ಚುಚ್ಚರ ಮಾಡ್ತೇನೆ ಅನ್ನೋ ಥರ ಅವ್ರಿಗೆ. ಫಸ್ಟ್ ಟೈಮ್ ನೀವು ಕತೆ ಹೇಳ್ಬೇಕಾದ್ರೆ ಸಾರಿ ಸರ್ ನಾನು ಫಸ್ಟ್ ಟೈಮ್ ನೀವು ಕತೆ ಹೇಳ್ಬೇಕಾದ್ರೆ ಒಂದೇ ಇದರಲ್ಲಿ ಕೇಳಿದ ತಕ್ಷಣ ವರ್ಧಣ್ಣ ಮತ್ತೆ ಅಣ್ಣವರು ಕನ್ವಿನ್ಸ್ ಆದ್ರ ಒಂದೇ ಸತಿ. ಅದಕ್ಕೆ ನಾನೆಲ್ಲ ಒಂಥರ ಇವ್ರ ಥರ ಪ್ರಿಪ್ರೇಷನ್ ನನಗೆ ಗೊತ್ತಿರಲಿಲ್ಲ, ಅವಾಗೆಲ್ಲ ಈ ಥರ ಇರಲಿಲ್ಲ. ಬಟ್ ನಾನೇನಂದ್ರೆ ಒಂದು ಹುಡುಗನ ಎಲ್ಸಿ ಫೋಟೋ ಎಲ್ಲ ಮಾಡಿಕೊಂಡು ಲೈಟ್ ಆ್ಯಂಡ್ ಶೇಡ್ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ನಮ್ಮ ಪ್ರವೀಣ್ ನಾಯ್ಕ್ ಎಲ್ಲ ಇದ್ರಲ್ಲ ಅವ್ರ ಜೊತೆ ಎಲ್ಲ ತೆಗೆದು ಸರ್ ಈ ಥರ ಸರ್ ಅಂತ ಆ ಹುಡುಗರದೆಲ್ಲ ಸರ್ ಈ ಥರ ಫೋಟೋ ಹಿಂಗೆ ಬರುತ್ತೆ. ಆಮೇಲೆ ಈ ಪೇಪರ್ ರಿಪೋರ್ಟ್ ಎಲ್ಲ ಆಯಿಲ್ ದಂಧೆ ಅಂಡರ್ ವರ್ಲ್ಡ್ ನೋಡಿ ಈ ಥರ ಎಲ್ಲ ಇರ್ತಾರೆ, ಈ ಆರ್ಟಿಸ್ಟ್ಗಳು ಹಿಂಗಿರ್ತಾರೆ, ಇದ್ರ ಮಧ್ಯದಲ್ಲಿ ಒಂದು ಈ ಥರ ಕತೆ ಹೋಗುತ್ತೆ ಅಂತೆಲ್ಲ ಅದನ್ನು ಇದೆಲ್ಲ ಮಾಡಿದ್ದೀರಲ್ಲ ನೀವು ಅಂತ ಅಣ್ಣವ್ರು ಖುಷಿ ಪಡೋರು. ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಾ ನೀವು ಇದ್ರ ಬಗ್ಗೆ ಅಂತ ಕೇಳಿ. ವರದಣ್ಣ ತುಂಬ ಅಯ್ಯೋ ಆ ಥರ ಅದು ಬಿಡಿ, ಅವ್ರ ಜೊತೆ ಇಬ್ಬರ ಜೊತೆ ಕೂತ್ಕೊಂಡು ಸಿನಿಮಾ ಮಾಡೋ ಅದೃಷ್ಟನೇ ಅದು. ಏನು ಅವರೆಲ್ಲ ಯಾವ ಥರ ಕಾಂಟ್ರಿಬ್ಯೂಷನ್ ಇದೆ ವರದಣ್ಣ ಅವ್ರದ್ದೆಲ್ಲ. ಅವಾಗಿಂದ ಯಾವುದು ವಿಷ್ಣು ಸರ್ ದಿ ಪಿಕ್ಚರ್ ಯಾವುದದು ಇದು ಗುರು ಭೂತಯ್ಯನ ಮಗ ಅಯ್ಯು ಇಂದ ಕೊನೆಗೆ ಇದು ಜೀವನ ಚೈತ್ರ ಸಾಂಗು ಕೂಡ ವರದಣ್ಣ ಇದು ಮಾಡಿದಂತಲ್ಲ ಅದು ಆ ಸಾಂಗನ್ನ. ಆಮೇಲೆ ಇದು ಯಾವುದು ಇದು ಗುರುವೆ ಜನ್ಮ ಜೋಡಿದು ಇದು ಅಲ್ಲ ಗುರು ಇನ್ನೊಂದು ಸಾಂಗ್ ಅದು ಕೋಲುಮಂಡೆನೆಲ್ಲ ಹಾಕ್ಬೇಕಂದ್ರೆ ಯಾವ ಲೆವೆಲ್ ಗುರುವೆ ಆ ಥರ ಸಾಂಗ್. ಒಂದು ಕಮರ್ಷಿಯಲ್ ಹೀರೋನ್ ಇಟ್ಕೊಂಡು ಆ ಥರ ಒಂದು ವಿಲೇಜ್ ಸಬ್ಜೆಕ್ಟು ಅದು ಅಲ್ವಾ ಕಂಪ್ಲೀಟ್ ಹೊಸದಂದ್ರೆ. ಆಮೇಲೆ ನನಗೆ ಯಾವಾಗಲೂ ಹೇಳ್ತಿರ್ತೀನಿ ಸರ್ ಏನಂದರೆ ಈ ಕತೆ ಹೇಳೋದು ಮತ್ತು ಕತೆ ಕೇಳೋದು ಎರಡೂ ಕೂಡ ಕಲೆಗಾರಿಕೆ ಅಂತ. ಹೌದೌದು ಡೆಫಿನೆಟ್ಲಿ. ಯಾಕಂದರೆ ಅವ್ರ ಕತೆ ಹೇಳ್ತಿದ್ದಂಗೆ ಅವ್ರಿಗೊಂದು ಕಲ್ಪನೆ ಬಂದ್ಬಿಡೋದು, ಓ ಇದೇ ಥರ ಹೋಗುತ್ತೆ ಇದು. ವರ್ಧಣ್ಣ ಓವರ್ ಆಲ್ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋರು, ಅಣ್ಣವರು ಆರ್ಟಿಸ್ಟ್ ಒಳಗಡೆ ಹೋಗೋರು. ಕತೆ ಹೇಳ್ತಿದ್ದಂಗೆ ಅವ್ನು ಹೀರೋ ಹಂಗೆ ಬಂದು ಹಂಗೆ ಹೇಳ್ತಾನಲ್ಲ ಅಂತ ಆ್ಯಕ್ಟ್ ಮಾಡೋರು ಅವರು. ಚೆನ್ನಾಗಿರುತ್ತದು ಅಂತ. ಇವರು ಅದಾದ್ಮೇಲೆ ಆ ಸೀನ್ ಆಮೇಲೆ ಹಂಗೆ ಬರುತ್ತಾ ಅದು ಹಂಗೆ ಬರುತ್ತಲ್ವಾ ಅಂತ ಅವರಿಬ್ರು ಮಾತಾಡ್ಕೋತಾ ಇದ್ರ. ಅಂದ್ರೆ ನಮ್ಮ ಹತ್ರ ಮಾತಾಡ್ಬೇಕಾರೆ ಇವರು ಕ್ಯಾರೆಕ್ಟರ್ ಒಳಗಡೆ ಹೋಗೋರು, ಅವರು ಸ್ಕ್ರಿಪ್ಟ್ ಒಳಗಡೆ ಒಂಥರ ಸೂಪರ್ ಕಾಂಬಿನೇಷನ್ ಅದು ಅವರಿಬ್ಬರ ಜೊತೆ ಕತೆ ಹೇಳೋದಂದ್ರೆ ಅಪರೂಪದ ಕಾಂಬಿನೇಷನ್ ಸರ್. ಸೀದಾ ಫಿಲ್ಮ್ ಅನ್ಸುತ್ತೆ ಸರ್. ಸ್ಟೋರಿ ಹೇಳ್ಬೇಕಾದ್ರೆ ಏನಾಗುತ್ತೆ ನೆಕ್ಸ್ಟ್ ಶಾರ್ಟ್ ಅಲ್ಲಿ ಓಕೆ ಮಾಡೋದು ಇದೆಯಲ್ಲ ಗುರುವೆ ಅಲ್ವಾ. ಆಮೇಲೆ ಪಿಕ್ಚರ್ ನೋಡಿದ್ರು ಹೆಂಗೆ ಇದು ಮಾಡಿದ್ರು ಅನ್ಬೋದು. ಹೌದು, ಅಷ್ಟು ಅಡ್ವಾನ್ಸ್ ಆಗಿ ಥಿಂಕ್ ಮಾಡೋರು. ಅವ್ರಿಗೆ ಏನಾದ್ರು ಒಂದು ಸಣ್ಣ ಅನುಮಾನ ಬಂತು ಅಂದ್ರೆ ಆ ಸಿನಿಮಾಗಳು ಹಿಟ್ ಆಗ್ತಿರ್ಲಿಲ್ಲ. ಅದೊಂಥರ ಇದೆ ಅವ್ರದ್ದು. ಅದು ಇಲ್ಲ ಯಾಕೋ ಇದು ಡೌಟ್ ಇದೆ ಅಂತಂದ್ರು ಮಾಡಿದ್ರೆ ಅಲ್ಲೇನಾದ್ರೆ ಎಡವಟ್ಟು ಗ್ಯಾರಂಟಿ ಅಂತ ಹೇಳಿಂದ. ಸೆನ್ಸಾರ್ ಪ್ರಾಬ್ಲಮ್ ಆಯ್ತಲ್ಲ ಗುರೇ. ಅವಾಗ ಏನಂದ್ರೆ ಅಮ್ಮ ಅನೌನ್ಸ್ ಮಾಡಿದ್ರ ಮೇಲೆ ಅದು ರಿಲೀಸ್ ಆಗಲೇಬೇಕು ಅಂತ ಅವರು ಯಾವತ್ತೂ ಅದೊಂದು ಇದಿತ್ತು ಓಮ್ನ. ಸೆನ್ಸಾರ್ ಆಗಲಿಲ್ಲ, ಕೆಲವೆಲ್ಲ ಕಟ್ ಮಾಡಬೇಕು ಅಂತ ನನಗೆ ಒಪ್ಕೊಳಕ್ಕಾಗ್ತಿಲ್ಲ. ನಾನು ಒಂದೆರಡು ಒಪ್ಕೊಳ್ತಿದ್ದೀನಿ, ಬಟ್ ಮೇನ್ ತೆಗಿಬೇಕು ಅಂತ ಯಾವುದೋ ಒಂದಷ್ಟು ವಿಷಯಗಳು ಭಾರತಮ್ಮರೇ ಅದೇನಯ್ಯ ದೊಡ್ಡ ವಿಷಯ, ಕತೆ ಚೆನ್ನಾಗಿರ್ತಾನೆ ಎಲ್ಲ ಇದೆಯತ್ತಾನೆ ತೆಗಿ ಮಾಡಲೇಬೇಕು ನಾನು ಅಂತ. ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ. ಅಮ್ಮ ಅಣ್ಣವರು ಒಂದು ನೋಡ್ಬಿಡ್ಲಿ ಬಂದು ಸಿನಿಮಾ ವರ್ಧಣ್ಣ ಅವ್ರು ಅಂದರೆ ತೆಗೆದುಬಿಡ್ತೀನಿ ಅಂತ ನನಗೇನೋ ದೇವ್ರ ಥರ ನನಗೆ. ಆಮೇಲೆ ಅವ್ರಿಗೇನು ಕರೆಕ್ಟ್ ಅಲ್ಲ ಅನ್ನಿಸ್ತಾವ ಅಮ್ಮಂಗೂ. ಹೋಯ್ತು ಅಣ್ಣವ್ರು ಬಂದವಳೆ, ಅಣ್ಣವರು ವರ್ಧಣ್ಣ ಬಂದು ನೋಡ್ರ ಮೇಲೆ ನಾನು ಒಪ್ಕೊಂಡಿದ್ದು ಅವ್ರು ಒಪ್ಕೊಳ್ಳಿಲ್ಲ. ಹೌದಾ, ನಾನೊಂದು ಎರಡು ತೆಗಿತೀನಿ ಅಂದಿದ್ದಲ್ಲ. ಯಾಕೆ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಸಿನಿಮಾ ತೆಗಿತೀರಾ ಅಲ್ಲಿ ನನಗೆ ಫುಲ್ ಒಂದು. ಆಮೇಲೆ ಬಿಡಿಗ್ರೆ ಅದು ಆಮೇಲೆ ಅವರು ಒಪ್ಪೋದ್ರ ಮೇಲೆ ಮುಗಿದೋಯ್ತಲ್ಲ. ಇಲ್ಲ ಗುರು ಆಮೇಲೆ ಬಂತು ಆ್ಯಕ್ಚುಲಿ, ಬಟ್ ಆ ಟೈಮಲ್ಲಿ ಸ್ವಲ್ಪ ಆಗಿತ್ತಲ್ಲ ಪ್ರಾಬ್ಲಮ್. ನಿಮಗೆ ರೆಸ್ಟ್ ಸಿಕ್ತು ಸರ್, ಒಳ್ಳೆ ಇಂಟರ್ವ್ಯೂ ಮಾಡ್ತಾರೆ. ಎಷ್ಟು ಸಂಗತಿಗಳು ಬಂದು ನೋಡಿ. ಆಮೇಲೆ ಇದನ್ನ ನಾವು ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಈ ತರ ಬರಲ್ಲ.